ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ. ಸ್ವಲ್ಪ ಜನ ಅಂದರೆ ಎಲ್ಲರೂ ಕಮೆಂಟೇ ಮಾಡಿಲ್ಲ, ಒಂದು ಕಮೆಂಟಿಗೆ ಅಷ್ಟು ಲೈಕ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ನಾನು ಅಂತ ಇದ್ದೀನಿ. ಯಾಕಂದರೆ ನಾನು ಎಲ್ಲರ ಕಮೆಂಟು ನೋಡ್ತಿರ್ತೀನಿ, ಓದ್ತಿರ್ತೀನಿ, ಎಲ್ಲರ ಕಮೆಂಟು ನೋಡ್ತೀನಿ. ಕೆಲವೊಂದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗಿರಲ್ಲ ಅಷ್ಟೇ, ಮತ್ತೇನಿಲ್ಲ. ಏನಪ್ಪ ಅಂದರೆ ಈ ಶಾಂತಕನ ಸಂಸಾರದ ಕತೆ ಮುಗಿಸ್ರಿ ಅಂತ ಕೇಳ್ತಾ ಇದ್ದೀರಿ. ಓಕೆ, ನಾನು ಅದೇ ಅನ್ಕೊಂಡಿದ್ನಿ ರೀ ಮುಗಿಸ್ಬೇಕಂತೇಳಿ. ಆದರೆ ಈಗ ಇದನ್ನು ಮುಗಿಸ್ತೇನೆ ಅಂದರೆ ನೀವೇನಂತೀರೋ ಏನಂತ ನಾನು ಸುಮ್ಮನಾಗಿದ್ದಟ್ಟ ಆತ. ಇನ್ನೊಂದು 10 ಎಪಿಸೋಡ್ ಅದಾವೆ, ಮುಗಿಸ್ತೇನೆ. ಮುಗಿಸಿ ಎಲ್ಲದು ಒಂದು ಹರ್ನೀರು ಮಾಡಿ ಕರೆಕ್ಟ್ ಒಂದು ಫಿನಿಶಿಂಗ್ ಕೊಟ್ಟು ನಾ ಇದನ್ನು ಚಾಪ್ಟರ್ ಮುಗಿಸ್ತೀನಿ. ತಲೆ ಕೆಡಿಸ್ಕೋಬೇಡ್ರಿ, ಒಂದು ಒಳ್ಳೆ ಸ್ಟೋರಿ ಐತಿ. ಈಗ ನೋಡ್ತಾ ಇರ್ಬೋದು ನೀವು, ಶಾಂತಕ್ಕ ಕನ್ನಡ ಕಾಮಿಡಿ ಕಾರ್ಟೂನ್ ಅಂದೇ ಅದು ಚಾನಲ್. ಅದರೊಳಗೆ ಒಂದು ರೆಟ್ರೋ ಸ್ಟೈಲ್ 1990ರಾಗ ಹೆಂಗಿದ್ರು ಜನ, ಹೆಂಗಿತ್ತು ಹಳ್ಳಿ ವಾತಾವರಣ ಅನ್ನೋದ್ರ ಬಗ್ಗೆ ಕತೆ ಸ್ಟಾರ್ಟ್ ಮಾಡೇನಿ. ಆ ಥರ ಡಿಫ್ರೆಂಟಾಗಿ ಇನ್ನೊಂದು ಯೋಚನೆ ಮಾಡೇನಿ. ನಿಜವಾಗ್ಲೂ ಒಳ್ಳೆ ಥಾಟ್ ಐತಿ. ಅದನ್ನು ನಾನು ನಿಮಗೆ ಈ ಚಾನಲ್ ಒಳಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಅವಾಗ ಅದನ್ನು ನೋಡ್ರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು 10 ಎಪಿಸೋಡ್ ತಡ್ಕೋರಿ, ಮುಗಿಸ್ತೀನಿ. ಮುಗಿಸಿ ಹೊಸ ಕತೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಅತ್ತಿಯರ? ನಾ ಹೋಗ್ಬತ್ತೇನೆ ರೀ ಕೆಲ್ಸಕ್ಕೆ. ಹ್ಞೂ ಹೋಗಿ ಬಾ, ಹುಷಾರಿ. ಹ್ಞೂ ರೀ ಅತ್ತಿಯರ, ನಾ ಹಂಗೆ ಹೋಗ್ತಾನೆ ಹುಡುಗನ ಅಲ್ಲಿ ಅಂಗನವಾಡಿಗೆ ಬಿಟ್ಟು ಹೋಗ್ತೇನೆ. ಹ್ಞೂ ಆತವ್ರವ. ರೀ ಏನಾತ ರೀ, ಗುಂಜಾನ್ ಮದ್ವಿ ನಾನು ನೀವು ನಿಂತ ಮಾಡಿದ್ದೆ ಹೌದಾ? ಅವ್ರಪ್ಪ ಅವರವ ಇಲ್ಲಂತೇಳಿ ಮಾನ್ಸ ಅನ್ನೋ ಹುಡುಗಿ ಹುಡುಕಿ ನಾವ ನಿಂತು ಕನ್ನೆ ನೋಡಿ ಮನ್ಯಾಗೆಲ್ಲ ಓಡಾಡಿ ಮದ್ವಿ ಮಾಡಿದ್ ನಾವ. ಆ ಹುಡುಗಿ ಕೆಟ್ಟದಾಳ ಚಲೋ ಅದಾಳ್ರಿ? ಚಲೋ ಐತೆ ಹುಡುಗಿ ಪಾಪ. ಅಲ್ಲ, ಅಷ್ಟು ಸಿಟ್ಯಾಂದ ಪಾಪ ತಂದು ಇಲ್ಲಿ ಹಳ್ಳ್ಯಾಗ ಇಷ್ಟು ಬಾಳೆ ಮಾಡ್ಕೊಂಡು ಹೊಂಟತಿ. ಒಬ್ರು ಕೂಡ ಜಗಳ ಮಾಡೈತಂತ ಒಂದಿನ ಸುದ್ದಿ ಕೇಳಿಲ್ಲ ನಾನು. ಹುಡುಗಿ ಅಗದಿ ಚಲೋ ಐತಿ, ಈಗ ಯಾಕೆ ಅದನ್ನ ಕೇಳಾಕತ್ತಿ? ಮತ್ತೆ ಗುಂಜಾ ನಿಂತು ಹುಡುಗಾಳಂತೆ ಸುದ್ದಿ ಆಗೈತಲ್ಲ, ಏನಿದೆ? ಹೌದು, ನನ್ನ ಕಿವಿಗೆ ಬಿತ್ತು. ನಾನು ವಿಚಾರಿಸ್ಬೇಕು ಆ ಗುಂಜಾನ್ ಅಂತ ನೀ ನೆನಪ ಆಗವಲ್ತ. ಹೌದು, ನನ್ನ ಕಿವಿಗೆ ಬಿತ್ತು. ಹುಡುಗಿ ಚಲೋ ಇತ್ತದ. ಈ ಹಾಲ್ಕಟ್ ಸುಳೆ ಮಗಂದ ಏನ ಕಿತಾಪತಿ ಇರ್ಬೇಕಂತ ನಾನು. ರೀ, ಇವತ್ತು ಗುಂಜಾನ್ ಮನೆ ಕಡೆ ಹೋಗೋಣ. ಈಗ 5 ಗಂಟೆಗೆ ಬರ್ತಾನೆ ಕೆಲಸದಿಂದ. ಹೋಗೇ ಬಿಡೋಣ ಅಂತೇನೆ ನಾನೀಗ. ಯಾಕಂದ್ರೆ ಅವರಪ್ಪ ಅವರು ಅವತ್ತು ನಾವು ಕನ್ಯೆ ನೋಡಕ್ಕೆ ಹೋಗಿ ನಾವು ಮುಂದೆ ನಿಂತು ಮಾಡೇವಿ. ಈಗ ಏನು ಎಡವಟ್ಟಾಗೈತೆ ಅನ್ನೋದ್ರ ಬಗ್ಗೆನೂ ನಾವೇನು ತಿಳ್ಕೊಳಕಂದ್ರೆ ಹೆಂಗೆ? ಹೌದಿಲ್ಲ? ಗೌರ್ಮೆಂಟ್ ನೌಕರಿ ಬೇಕಾದಂಗೆ ಕುಡಿಯಂಗಿಲ್ಲ, ಏನಿಲ್ಲ, ಚಟಾಪಟ ಏನು ಮಾಡಂಗೆ ಕಾಣಂಗಿಲ್ಲವ. ಮನೇನು ಅನುಕೂಲವಾಗಿ ಐತಪ್ಪ. ಯಾಕೆ ಆವಾಗ ನೋಡಿದ್ದಿಲ್ಲ ನಾವೇನು. ಹೋಗಿ ಬರೋಣ ನೋಟ ಸಂಜೆಕಂತೆ ನಾನು. ಏನು ಒಳಗೆ ಏನಾರು ಗಂಡ ಏನು ಜಗಳ ಮಾಡ್ಕೊಂಡು ಏನು ವಿಚಾರಿಸೋಣ. ಹಂಗಂತೀಯ? ಮತ್ತು ನಾವು ಹೋಗುತ್ತಲೇ ನಿಮ್ಗೆ ಯಾಕೆ ಬೇಕಿದೆಲ್ಲ ವಿಚಾರ ಅಂದ್ರೆ ಏನು ಮಾಡೋದು? ಸೊಂಡಿ ಬಾಯಿ ಹೆಂಗೆ ಹೊಡಿತೇನೆ ಅವ್ನು ಹಂಗ ಅಲ್ಲ. ಚಪ್ಪಲ್ಲೇ ಹೊಡೆದು ಹೇಳ್ತಾನೆ. ಯಾಕೆ ಬಾಡ್ಯಾ ನಮಗೆ ಅದಕ್ಕೆ ಬೇಕಂತ ಕೇತಿ? ನಿನ್ನ ಲಗ್ನ ಮಾಡ್ಬೇಕಾರೆ ಮುಂದೆ ನಿಂತು ಮಾಡಿದೇವ್ರ ನಾವು. ಏನು ಈಗ ಏನು ಒಳ್ಳೇದಾದ್ರೂ ಕೆಟ್ಟದಾದ್ರೂ ನಮಗೂ ಗೊತ್ತಾಗಬೇಕ ಸುದ್ದಿ. ಯಾಕೆ ಅಂತ ಕೇಳ್ತಾನೆ ಅವನು. ಯಾಕ ಮಾತಂತಾನ್ರಿ ಅವ ಹಂಗೆ ಅನ್ನೋದಿಲ್ಲ. ನೀವು ತಲೆ ಕೆಡಿಸ್ಕೊಬೇಡ್ರಿ, ಬರ್ರಿ ಹೋಗಿ ಬರೋಣಂತ. ಆಯ್ತು, ಹೋಗಿ ಬರೋಣಂತ. ಅಲ್ಲ, ನಿನಗೆ ಇವ್ರ ಗಿರ್ಜಕ್ಕರ್ಗೆ ಜಗಳ ಆತಾ? ಜಗಳ ಆತ. ಯಾಕ ಎದ್ರ ಸಂಬಂಧ? ಇಲ್ಲಿ ಬಿಡ್ರಿ, ಆದ್ರೆ ಗಿರ್ಜಿ ಮೊದ್ಲೇನಂಗಿಲ್ಲ, ಭಾಳ ಬದ್ಲಿ ಆಗ್ಯಾಳ. ಏನಾರ ಹೇಳುತ್ತಲೇ ಒದರ್ತಾಳ. ಅದ್ರ ಮೇಲೆ ಸೊಕ್ಕು ಭಾಳ ಬಂದೈತಿ, ರೊಕ್ಕ ದಮ್ಮ ಸೊಕ್ಕು ಭಾಳ ಬಂದೈತಿ. ಆಕಿ ಏನು ಮಾಡ್ತಾಳ ಆಕಿಗೆ ಗೊತ್ತಾಗಲ್ತ. ಇರಲಿ, ಕಾಲನ ಒಂದೊಂದ್ಸಲ ಪಾಠ ಕಲಿಸೋದು. ಕಾಲ ತಸ್ಮೈನವ ಅಂತಾರಲ್ಲ, ಅದೇನು ಸುಳ್ಳಲ್ಲ. ಇರಲಿ, ಆಕಿ ಎಷ್ಟು ಮೆರಿಬೇಕಂತದಾಳಲ್ಲ. ಚಲೋ ಇದ್ರ ಜೀವನದಾಗ ಚಲೋನ ಇರುವಳಕ್ಕೆ ಹೋಲತ್ತಾಗ. ಆಕಿಗೆ ನಾ ಈ ಊರಾಗೆ ಅದೇ ಮನುಷ್ಯರಿಗಿಂತ ರೊಕ್ಕ ಮುಖ್ಯ ಆಗೈತೆ ಅಂತ ಈಗ ಅನ್ಸೈತೆ ಆಕಿಗೆ. ಇರಲಿ, ಒಂದಲ್ಲ ಒಂದಿನ ರೊಕ್ಕ ಎಲ್ಲ ಮುಖ್ಯ, ಮನುಷ್ಯರು ಅನ್ನೋದು ಆಕಿಗೆ ಅರ್ಥಕತ್ತಾರ ಅವ್ರು ಬರವಳ್ಳಾಕ. ಈಗ ನಾವಿದ್ದು ಹೋಗಿ ಆಕಿನ ಹುಬ್ಬು ಮಾಡಿ ಮಾತಾಡ್ಸಲ್ಲಪ್ಪ. ಆಮೇಲೆ ಆಕೆ ಅದಕ್ಕೆ ಏನಂತ ಗೊತ್ತೇನೋ, ರೊಕ್ಕಕ್ಕೆ ಬಂದ್ರೆ ನನ್ನಂತೆ ರೊಕ್ಕ ಐತೆ ಅಂತೇಳಿ ಮಾತಾಡ್ಸಕ್ಕೆ ಬಂದಾರ ಇವರು ಅಂತಾಳಕ್ಕೆ. ಅದಕ್ಕೆ ಏನು ಮಾತಾಡ್ಸೋ ಅವಶ್ಯಕತೆ ಇಲ್ಲ. ಬೇಕಾರ್ ಬರ್ತಾಳ, ಬೇಡಾರ್ ಬಿಡ್ತಾಳ ಅಷ್ಟೇ. ನಾವಿದ್ದು ಏನು ಜಗಳ ಮಾಡಿಲ್ಲ, ಹೌದಿಲ್ಲ? ಭಾಳ ಚುಚ್ಚಿ ಮಾತಾಡೋದು. ಆಮೇಲೆ ಮೊದಲೆಲ್ಲ ಕರಿತಿದ್ದಂಗೆ ಬರ್ತಿದ್ಲು. ಈಗ ಹಂಗಲ್ಲಪ್ಪ, ಕರಿಬೇಕಿನ 10 ಸಲ ಮನೆಗೆ ಹೋಗೇ ಕರಿಬೇಕು. ಒಂಥರ ನಾ ಬೇರೆನೇ ಆಗಿಬಿಟ್ಟಾಳೆ ಈಗ. ಅದಕ್ಕೆ ಏನಕ್ಕೆ ಇಷ್ಟ ಬಂದಂಗೆ ಇರುವಳಕ್ಕಂತ ಕೈಬಿಟ್ಬಿಟ್ಟೇನೆ. ಮನೆಗೆ ನೀ ಕಟ್ಟಾಕತ್ತಾಳ ಆತಿ. ನನ್ನ ಬಣ್ಣ ಹೊಡಿದೊಂದು ಉಳ್ದೈತಿ. ಬಣ್ಣನ ಹೊಡಿಸಿ ಮಸ್ತ್ ಓಪನಿಂಗ್ ಮಾಡ್ಕೊಂಡು ಆರಾಮ್ ಇರ್ತಾಳೆ, ಇರುವಳಕ್ಕೆ ಹೋಲಿತ. ಆದರೂ ಮನುಷ್ಯ ರೊಕ್ಕ ಬಂದಿನ ಬದಲಿ ಆಗಬಾರ್ದಲ್ಲ? ಆಗಬಾರ್ದು ನೀವಂತೀರಿ, ಆದ್ಲಲ್ಲ, ಏನು ಮಾಡೋದು? ಹೋಗ್ಲಿ ಬಿಡ್ರಿ. ಎಲ್ಲರೂ ಅಷ್ಟೇ. ಈಗ ನಮ್ಗೆ ಬಂದಿದ್ರು ನಾವು ಹಿಂಗೆ ಹಾಕಿದ್ವಿ ಏನೋ, ಯಾರಿಗೆ ಗೊತ್ತು? ಬಂದಿಲ್ಲ, ಹಿಂಗಾಗಿಲ್ಲ, ಹಂಗೆ ಅನ್ಕೋಬೇಕು ಸುಮ್ಮನೆ. ಯಾರು ಬದಲಿ ಹಾಕಿದ್ರು ಏನೋ, ನೀನೇನು ಹಾಕಿದ್ದಿಲ್ಲ ಅಂತ ನನಗೆ ಅನಿಸ್ತದೆ. ಅನಿಸದ ಬೇರೆ, ವಾಸ್ತವನ ಬೇರೆ. ಹೇಳಕ್ಕಾಗಲ್ಲ. ರೊಕ್ಕ ಜನ ಕಾಂಚಾಣ ಯಾರನ್ನ ಹಿಂಗೆ ಬೇಕಾದ್ರೂ ಕುಣಿಸ್ಬಿಡ್ತೈತಿ. ಸರಿ, ನೀವು ಹಂಗಾರೆ ಬರ್ರಿ, ಊಟ ಮಾಡ್ಬರ್ರಿ. ಊಟ ಮಾಡಿ ಹೋಗಿ ಬರೋಣ ಗುಂಜಾರ ಮನೆ ಕಡೆ. ಈಗೇನು ಟೈಮ್ 2 ಆಗೈತಿ. ಆರಾಮ 5 ಗಂಟೆಗೆ ಹೋಗುನ್ ತಗೋ. ಏನು ಹೋಗಿಟ್ಟು ಊಟ ಮಾಡಿ ಅಡ್ಡಕ್ಕೆ ನೋವು ಬರ್ರಯ್ಯ. ಮಕ್ಕೋರಂಗಾರ ಒಂದು ತಾಸು ಮಕ್ಕೊಂಡು ಎದ್ದೇಳ್ರಿ. 5 ಗಂಟೆಗೆ ಹೋಗಿ ಬರಾಕತ್ತ ಶಾಕಿ ಕುಡ್ದು. ಕುಂದ್ರ ಮರಯ್ಯ, ಏನ್ ತೀರಪ್ಪ ನೀವಂತರು ಹೊತ್ತಾಗ ಮನಿ ಕಟ್ಟುದು ಹಾಂಗ ನಡೀತಾಯ್ತು ಕೆಲಸ. ಏನ್ ಟೆನ್ಷನ್ ನಿನಗೆ? ಕುಂದ್ರ ಒಟ್ಟು ಮೈ ಬೆಚ್ಚ ಮಾಡ್ಕೊಳೋನು. ಬ್ಯಾಡೋ ಮರಯ್ಯ, ನಾ ಮನ್ಯಾಗ ಮಾಡ್ತೀನಿ. ನಾನು ಹೆಂಡ್ತಿ ಹೊರಗೆ ಕುಡಿದ್ರೆ ಬೈತಾಳಪ್ಪ. ಎಷ್ಟು ಹೆಂಡ್ತಿಗೆ ಹೆದರ್ತೀವೋ ಮರಯ್ಯ, ನೀ ಮೊದ್ಲು ಹಿಂಗೆ ಇದ್ದಿಲ್ಲಲ್ಲ.
ಆದರೂ ಏನನ್ನ ಗಿರ್ಜಕ್ಕರಿಗೆ ಭಾಳ ಹೆದರ್ತಿಪ್ಪ ನೀನು ಯಾಕೋ ನಾ ಎಲ್ಲಿ ಆಕಿಗೆ ಹೆದರ್ತಾನಿ ಹಂಗಲ್ಲದ ಮನ್ಯಾಗ ಮಾಡಂತಾಳ ಅದಕ್ಕೆ ಮನ್ಯಾಗ ತರಿಸಿಟ್ಟಾಳ ಅಲ್ಲೇ ಮನ್ಯಾಗ ಮಾಡ್ತೇವಪ್ಪ ಅದಾಗ ಬೇಡ ಬೇಡ ಕುಂದ್ರ ಮರೆ ನಾನು ನಿನ್ನ ಗೆಳೆಯರು ಈಗ ಗಿರ್ಜಕ್ಕರ ಮನ್ಯಾಗ ತರಿಸಿಟ್ಟಾರ ಯಾವಾಗಿಂದ ಕುಡಿತೇವೆ ಇಬ್ರು ಕುಂದ್ರ ಮರೆ ಒಂದಿಟ್ಟು ಕಷ್ಟ ಸುಖ ಮಾತಾಡೋಣ ಕುಂದ್ರು ಈಗ ನೋಡಪ್ಪ ನೀ ಕುಂದ್ರಲಿಲ್ಲ ಅಂದ್ರೆ ಆತು ಮಾತಾಡಂಗಿಲ್ಲ ನಾ ಅಂತೂ ಮತ್ತೇನು ಮಾಡಕ್ಕಾಕತಿ ದೊಡ್ಡ ಮಂದಿಪ್ಪ ಹೋರಿ ಹಿಂಗೆ ಮಾಡ್ತೀನಿ ನೋಡಿ ನೀನು ಆತು ತೋರ ಕುಡಿದೆಲ್ಲ ಬೇಡ ಮರೆ ಹಂಗೆ ಮಾತಾಡ್ತೀನಿ ಅಂತಿ ಮಾತಾಡ ಕುಡಿಯೋ ಏಪ್ಪ ಕುಡಿಯೋ ಮರ ಇವತ್ತು ಕಂಪ್ನಿ ಕೊಡ್ತೀಲಪ್ಪ ನನಗೆ ಕುಡಿ ಹಂಗೆ ಮಾಡ್ಬಿಡು ಕುಡಿ ಒಲ್ಲಂದ್ರೆ ಬಿಡಲ್ಲ ಕುಡಿಯೋ ಮರ ಇದಟ್ಟು ಕುಡಿ ಒಲ್ ಬಿಡೋ ಮರಯ ಏಪ್ಪ ನನ್ನ ಏನು ಏನಾರ ಅಂತಾಳು ಮರಯ ಒಲೆ ಕುಡಿಯೋ ಇದಟ್ಟು ಕುಡಿ ಇದಷ್ಟ ಕುಡಿದ್ಬಿಡು ಒಲ್ಲಂದ್ರೆ ಬಿಡೋದಿಲ್ಲ ನೀನು ಸಾಕಪ್ಪ ಮನೆಗೆ ಹೋಗ್ಕನಿ ನೇಂತ ಒದರ್ತಾಳ ಮತ್ತೆ ಅಲ್ಲಿ ಮನ್ಯಾಗ ಸ್ವಲ್ಪ ಕೆಲಸ ಮರ ಅಲ್ಲ ಮತ್ತೆ ಬೈದಲಾಗಿ ಸಾಕು ಬಿಡೋ ಮರ ಸಾಕದ ಊಟ ಕುಡಿದ್ರು ಬಿಡುವಲ್ಲ ಮರ ಆತಾಗ ಇದು ಒಳ್ಳೆ ಅವಕಾಶ. ಇವ್ರಿಗೆ ಇಷ್ಟು ರೊಕ್ಕ ಎಲ್ಲಿಂದ ಬಂತು? ಇಷ್ಟು ದೊಡ್ಡ ಮನಿ ಕಟ್ಟಾಕತ್ರಲ್ಲ ಇವರು. ಮನಿನೂ ಇನ್ನ ಸ್ವಲ್ಪದಿಂದ ಓಪನಿಂಗ್ ಆಗೋ ಲೆವೆಲಿಗೆ ಬಂತು. ಎಲ್ಲಿಂದ ಬಂದಿರ್ಬೋದು ಇಷ್ಟು ರೊಕ್ಕ ತಿಳ್ಕೋಬೇಕು. ಬಲೇಶಿ ಏನಿಲ್ಲಪ್ಪ, ಆದರೂ ಮಸ್ತ್ ಪಾರ್ಟಿ ಆತ್ ಬಿಡ್ಲೆ. ಭಾಳ ದಿನಕ್ಕಿಬ್ರು ಕುಂತು ಕುಡಿದ್ವಲ್ಲ. ಕರೆನಪ್ಪ, ಭಾಳ ಖುಷಿ ಆತ. ಮನಿ ಓಪನಿಂಗ್ ಆಗಿನ ಮತ್ತೊಂದು ಪಾರ್ಟಿ ಕೊಡಪ್ಪ. ಈ ಸಲ ನಾ ಕೊಟ್ಟೇನೆ ನಿನಗೆ ಪಾರ್ಟಿ. ಏನ್ಲೆ ಹೆಂಗಂತೆ? ಯಪ್ಪ ದೇವ್ರೆ, ನಾ ಕೊಡೋದಿಲ್ಲ ಅನ್ಲೇ ನಿಂಗೆ ಪಾರ್ಟಿ. ಕೊಡ್ತೀವೋ ಮರಯ್ಯ, ಪಾರ್ಟಿ ಕೊಡಂಗಿಲ್ಲನ? ಅಂಥ ದೊಡ್ಡ ಮನಿ ಕಟ್ಟಿ. ಆದರೂ ಏನ ಅನ್ಲೆ ಮಲೇಶಿಯ, ನನಗೂ ಅಂತ ಅದೊಂದು ಮನಿ ಕಟ್ಟಬೇಕಂತ ಭಾರಿ ಆಸೆಲೆ, ಭಾರಿ ಆಸೆ. ಏನು ಮಾಡ್ಬೇಕು ನೋಡು, ಮನಿ ಕಟ್ಟಕ್ಕೆ ಆಗ್ವಲ್ತು. ಆದರೂ ಲಕ್ಕಪ್ಪ ನಿಂದು, ಲಕ್ಕಲೇ ಲಕ್ಕ. ಹೆಂಡ್ತಿ ಗ್ರಾನೈಟಿಂದ ರೊಕ್ಕ ಬಿಡು. ನನ್ನ ಹೆಂಡ್ತಿಗೆ ಅವ್ರ ತವ್ರ ಮನ್ಯಾಗೂ 1 ಎಕರೆ ಹೊಲ ಕೊಟ್ಟಾರ. ಎದಕ್ಕೆ ಬಂತು ಖಾಲಿ ಪೀಲಿ? ಯಾ ಕಲ್ಲು ಎದ್ದಿಲ್ಲ, 1 ರೂಪಾಯಿ ರೊಕ್ಕನೂ ಬಂದಿಲ್ಲ. ಹೊಲದ ತುಂಬ ಕಲ್ಲು ಮಣ್ಣು ಐತಿ ನೋಡಷ್ಟೇ. ಆದರೂ ಗಿರ್ಜಕ್ಕಾರಿಂದ ನೀ ಶ್ರೀಮಂತ ಆದಿ ಮಗನ. ದುಡ್ದು ಈ ಜೀವನದಾಗ ಮಾಡಾಕಿದ್ದಿಲ್ಲ ಬಿಡ್ಲೆ ನಿನ್ನ ಕೈಲಿ ಏನೂ ಆಗಂಗಿಲ್ಲ ಮಗನ. ಎಲ್ಲ ಗಿರ್ಜಕ್ಕಾರ ಹೊಲದಾಗಿಂದ ಗ್ರಾನೈಟ್ ಎತ್ತಲ್ಲ 48 ಲಕ್ಷ ರೂಪಾಯಿ ಅದರಿಂದಾನೇ ಆಗಿದ್ದು. ಆದರೂ ನನಗೆ ಒಂದು ಡೌಟ್ ಏನಪ್ಪ ಅಂತಂದ್ರೆ, 48 ಲಕ್ಷದಾಗ 3 ಎಕರೆ ಹೊಲ, ಇಷ್ಟು ದೊಡ್ಡ ಮನಿ, ಆಮೇಲೆ ಇನ್ನೂ ಏನೇನೋ ಮಾಡ್ತಾ ಇದ್ದೀರಪ್ಪ, ಎಲ್ಲ ಖರ್ಚು ಹೆಂಗೆ ಆಗ್ತಾೈತಿ ಅಂತ ಅಷ್ಟೇ. ಮನಿಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಮನಿಗೆ ಒಂದು 25 ಲಕ್ಷ ರೂಪಾಯಿ ಮ್ಯಾಲೆ ಖರ್ಚಾಗೈತಿ. ಯಾಕಂದ್ರೆ ಆ ದೊಡ್ಡ ಮನಿ ಕಟ್ಟಾಕತ್ತೀರಿ. ಸುಳೆ ಮಗನ, ಲೇ ಬಡ್ಸಿ ಮಗನ, ಬರೇ 48 ಲಕ್ಷದಾಗ ಇಷ್ಟೆಲ್ಲ ಮಾಡಕ್ಕಾಗತ್ತನ್ಲೇ? ಎಲ್ಲ ಮಬ್ಬ ಸುಳೆ ಮಗನ, 48 ಲಕ್ಷ ರೂಪಾಯಿ ಬರೇ 48 ಲಕ್ಷ ಅನ್ನತಾನಂದ್ರೆ ಇವ ಅವನು ಬೇರೆ ಏನೋ ಹಾಕಿಕತ್ತಿದ್ದಂಗೆ ಐತಿ. ವಿಚಾರಿಸ್ಬೇಕು. ಅದು ಏನಾತಂದ್ರೆ, ಏನಿಲ್ಲ ಬಿಡಪ್ಪ, ನೀ ಸುಮ್ಮನೆ ಏನೇನಾರ ಕೇಳ್ತೀವ ಮರ. ಬೇಡ, ನಡಿ ಹೋಗೋಣ ನಡಿ. ಹೇಳಿ ಹಂಗ್ಯಾಕೆ ಮಾಡ್ತಿ? ಗೆಳೆಯನ ಮೇಲೆ ನಂಬಿಕೆ ಇಲ್ಲ ಅಂದ್ಲೆ ಆಯ್ತು, ಏನಿಲ್ಲ ನಾಟಕ ಮಾಡ್ತೀಯಲ್ಲ. ನೀ ಯಾರಿಗೆ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಇಲ್ಲಪ್ಪ, ಯಾರ ಮುಂದೆ ಉತ್ಸಲ ಹೊಡೆಯಂಗಿಲ್ಲ ನಾನು. ನೀ ಹೇಳು, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ಲೆ ನಿಂಗೆ? ಐತಿ, ನಂಬಿಕೆ ಐತು ಮರ, ನಿನ್ನ ನಂಬಂಗಿಲ್ಲ. ಅದಕ್ಕೆ ಮನೆ ಕಟ್ಟೋ ಜವಾಬ್ದಾರಿ ನೀನು ಕೊಟ್ಟೇವಿ. ಅದಕ್ಕೆ ಮಗನ, ಮನೆ ಕಟ್ಟುಬೇಕಾರೆ ಅರ್ಧ ಆ ಲೆಕ್ಕ ಅರ್ಧ ಕಳ್ಳೆಕ್ಕ ಅಂತೇಳಿ ಹಚ್ಚಿ, ಏನು ಕಮ್ಸೆ ಕಮ್ಮಿ ಅಂದರೂ ನಿಮ್ದು ಒಂದು 3 ಲಕ್ಷ ರೂಪಾಯಿ ತಿಂದನ್ಲೇ ನಾನು. ಇನ್ನೂ ಸ್ವಲ್ಪ ತಿನ್ನೋದು ಐತಿ, ತಿಂತಾನೆ ಬಿಡೋದಿಲ್ಲ. ಮನೆ ಕಟ್ಟಿದ ಮೇಲೆ ರೊಕ್ಕ ಕೊಡ್ತಿರಲ್ಲ, ಅದ್ರ ಮ್ಯಾಗೂ ಐತಿ ತಿನ್ನೋದು. ಈಗ ಅದಕ್ಕಿಂತ ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ನಾ ತಿಳ್ಕೊಬೇಕಾಗೈತಿ. ಅದು ಏನಾಯ್ತು ಗೊತ್ತಾ? ಮನೆ ಕಟ್ಬೇಕಂತೇಳಿ ತೋಡಕ್ಕೆ ಇಲ್ಲೇ ಮನೆ ಹಿಂದಿರೋ ಜಾಗ ಇತ್ತಲ್ಲ, ನಾವು ಅಂದ್ಕೊಂಡಿದ್ವಿ. ಆಮೇಲೆ ಏನಾಗ್ಬಿಡ್ತು, ಬಾಯ್ ಬರುವಲ್ದಲ್ಲೋ ಮರಾಯ, ಕುಡ್ದಿದ್ದಕ್ಕೆ ನಾಲ್ಗಿಗೂ ಟಂಗಿಗೂ ಕನೆಕ್ಷನ್ ಕಟಾಗ್ಬಿಟ್ಟತಿ. ಏನು ಹೇಳ್ತಾ ಇದೇನೋ ಅದೇ ಗೊತ್ತಾಗೋಲ್ತ. ಹೊಲ ಆ ಒಂದಿನ ರಾತ್ರಿ ನನ್ನ ಹೆಂಡ್ತಿ ಮಕ್ಕೊಂಡಿದ್ಲಪ್ಪ. ಆಕಿಗೆ ಒಂದು ಕನಸು ಬಿತ್ತು. ಅದೇನು, ಈ ಜಗದ ಗುಂಡಿ ತೋಡು ಅಂತೇಳಿ ಏನೋ ಶಾಂತಕ್ಕ ಅಂದಂಗೆ ಆತಂತಪ್ಪ. ಅಂದ್ಬಿಟ್ಲೆ ಈಕಿ ಗಿರ್ಜಕ್ಕ ಅಂತ ನನಗೆ ನನ್ನ ಹೆಂಡ್ತಿ ಗಿರ್ಜಿ ಬೆಳಗ್ಗೆ ನನ್ನ ಎಬ್ಸ್ಕೊಂಡು ಹೊಲಕ್ಕೆ ಕರ್ಕೊಂಡು ಹೋದ್ಲಪ್ಪ. ಹೊಲಕ್ಕೆ ಕರ್ಕೊಂಡೋಗಿ ಯಾವುದೋ ಬನ್ನಿ ಗಿಡ ಇತ್ತಲ್ಲೇ, ಅದ್ರ ಬುಡ್ದಾಗ ತೋಡ್ರಿ ಅಂತ ಹಚ್ಚಿಬಿಟ್ಲು.
ನನಗೆ ಸಿಟ್ಟು ಬಂದ್ಬಿಟ್ಟಿತ್ತು, ನಾವು ಅಲ್ಲೇ ಅಂದೆ, ತೋಡು ಅಂದ್ಲಪ್ಪ. ಅವಾಗ ಅದನ್ನು ತಗೊಂಡು ಮನೆಗೆ ಓಡಿ ಬಂದು ಎಲ್ಲ ಚೆಕಿಂಗ್ ಮಾಡಿಸಿ ಆಮೇಲೆ ಅವು ಬಂಗಾರದ್ದ ಅಂತ ಕನ್ಫರ್ಮ್ ಆತಪ್ಪ. ನಿಧಿ ಎಲ್ಲ ಸೊಳೆ ಮಗನ, ಅದಕ್ಕೆ ಇಷ್ಟೊಂದು ರೊಕ್ಕ ಐತೆ ನಿಮ್ಮ ಕಡೆ. ನಿಧಿ ಸಿಕ್ಕರೆ ಗೌರ್ಮೆಂಟಿಗೆ ಹೇಳಲಾರ್ದಂಗೆ ಇಟ್ಕೊಂಡಿರೇ. ಮಾಡ್ತೇನೆ ತಡಿ ನಿಮ್ಗೆ ನಿಧಿ. ಈಗ ನೋಡ್ತಾ ಇರು ನಿಧಿ ಹೆಂಗೆ ಹೊರಗೆ ಬರ್ತತೆ ಅಂತೇಳಿ. ಅದಕ್ಕೆ ನಿನ್ನ ಹೆಂತ ಇಷ್ಟು ಸೊಕ್ಕಿಲ್ ಮೇರೆ ಹಾಕತ್ತಾಳನ? ಏನೋ ಅಂದಲ್ಲ? ಏನಿಲ್ಲಪ್ಪ. ಯಾರ ಮುಂದೆ ಹೇಳ್ಬೇಡಪ್ಪ, ಹೇಳ್ಗಳಿದ್ ಮತ್ತೆ ಹಿಂದಾಗಡೆ ನಿದ್ದೆ ಬರಾಕತ್ತೈತಿ. ನಾನು ಮನೆಗೆ ಹೋಗಿ ಮಕ್ಕೊಂತೀನಿ. ಏನು ಥ್ಯಾಂಕ್ಸ್ ಟ್ರೀಟ್ ಅಲ್ಲ ಪಾರ್ಟಿ. ನಾನು ಮನೆ ಕಟ್ಟಿನ ಪಾರ್ಟಿ ಕೊಡ್ತೇನೆ ನಿಂಗೆ. ಆಯ್ತು, ಯಾಕಂದ್ರೆ ಯಾರು ಋಣ ಇಟ್ಕೊಂಡ್ರು ಈ ಶೇರೇದ್ ಋಣ ಇಟ್ಕೋಬಾರ್ದಂತು ಮರಯ್ಯ. ಅದಕ್ಕೆ ಬರಲ್ಲ ಹೆಂಗಾರ ಮನೆತನ ಬಿಡ್ತೀನ? ಇಲ್ಲ ನೀ ಹೋಗಿ ಬಾಯ್. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ. ನಿಧಿ ವಿಚಾರ ತಿಳ್ಕೊಳಕ್ಕೆ ಒಂದು ಬಾಟ್ಲಿ ಖಾಲಿ ಮಾಡೋದಾತನ ಇದು? ಇರಲಿ ಇದ ಕಾರಣಕ್ಕೆ ಗಂಡನ ಕುಡಿಯೋಕ್ಕೂ ಹೊರಗೆ ಬಿಟ್ಟಿಲ್ಲ ಗಿರ್ಜಾಕಾರ. ಕುಡುದಿನ ಎಲ್ಲಾರ ಬಾಯ್ ಬಿಟ್ಟುಗಿಟ್ಟಾನಂತೇಳಿ. ಆದ್ರೆ ನಾವು ಪಕ್ಕ ಸೊಳೆ ಮಕ್ಕಳು. ನನ್ನ ವಿಚಾರಕ್ಕೆ ಬಂದ್ರೆ ಬಿಟ್ಟೇನ ನಾನು ಹೆಂಗೆ ಗೊತ್ತಾ ಹಿಡ್ದೆ. ಈ ಕೆಲಸ ಯಾವಾಗೂ ಮಾಡ್ಬೇಕು ಅನ್ಕೊಂಡಿದ್ದೆ, ಆಗಿರಲಿಲ್ಲ. ಒಳ್ಳೇದಾಯ್ತು, ಇರಲಿ. ಅದಕ್ಕೆ ಅಷ್ಟಕೊಂಡ ಬಂಗಾರ ಹಾಕ್ಕೊಂಡು ಮೇರೆ ಹಾಕತ್ತಿ. ನೋಡ್ತಾ ಇರು ಎಲ್ಲ ಬಂಗಾರ ರೊಕ್ಕ ಹೆಂಗೆ ವಸೂಲಿ ಮಾಡ್ತೇನೆ ಅಂತೇಳಿ.